ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ದ್ವಾದಶಿದು ಅಡುಗೆದು ವಿಡಿಯೋ ಹಾಕ್ತೀನಿ. ಅದರ ಮೊದಲಿಗೆ ನಾನು ಕಳೆದ ವಾರದಲ್ಲಿ ಅನಂತೇಶ್ವರ ವೈಭವ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ನಲ್ಲ. ಅನಂತೇಶ್ವರದಲ್ಲಿ 50 ವರ್ಷದಿಂದ ಸುತ್ತು ಬರುವಂತಹ ಮನೋರಮಕ್ಕ ಅವ್ರದ್ದು ವಿಡಿಯೋ ಹಾಕಿದ್ನಲ್ಲ ನಾನು. ಆ ವಿಡಿಯೋದಲ್ಲಿ ಅವ್ರಿಗೆ ಇನ್ನೂ ಸ್ವಲ್ಪ ಹೇಳೋದು ಬಾಕಿ ಇದೆ ಅಂತ ಅನ್ನಿಸ್ತು. ಈ ವಿಡಿಯೋದಲ್ಲಿ ಫಸ್ಟ್ಗೆ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕೊನೆಗೆ ನಾನು ಈ ವಿಡಿಯೋದ ಕೊನೆಯಲ್ಲಿ ನಾನು ಸಾಧಾರಣ 14 ವರ್ಷದಿಂದ ಆರ್ಟ್ ಆಫ್ ಲಿವಿಂಗ್ ಅಂದರೆ ಬೆಂಗಳೂರಿನ ಕನಕಪುರ ರೋಡಲ್ಲಿರುವಂತಹ ರವಿಶಂಕರ್ ಗುರೂಜಿಯವರ ಆಶ್ರಮದಲ್ಲಿ ನಾನು ಕೋರ್ಸ್ ಕಲ್ತ್ಕೊಂಡ್ಬಂದಿದ್ದೀನಿ 14 ವರ್ಷದ ಹಿಂದೆಯೇ. ಪಾರ್ಟ್ 1 ಒಂದು ಸಲ ಆಗಿದೆ, ಪಾರ್ಟ್ 2 ಅಥವಾ ಸೈಲೆನ್ಸ್ ಕೋರ್ಸ್ ಒಂದು 3-4 ಸಲ ಆಗಿದೆ ನಂದು. ಬಟ್ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಅದು ಪ್ರಾಣಾಯಾಮದ ಏನು ಶಿಬಿರಗಳು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಮ್ಮ ಊರಿನ ಮಟ್ಟಿಗೆ ಕಂಪೇರ್ ಮಾಡಿದರೆ, ಬಟ್ ಅಷ್ಟು ವರ್ತ್ ಅದು. ಸೈಲೆನ್ಸ್ ಕೋರ್ಸ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಪಾರ್ಟ್ 1 ಅಂದರೆ ಬೇಸಿಕ್ ಕೋರ್ಸ್ ಮಾಡಬೇಕಿದ್ರೆ ನನಗೇನು ಅನ್ನಿಸ್ತು ಅಂತಂದರೆ, ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಯಿತು. ನನ್ನ ಜೀವನನ ಒಗ್ಗಿಕೊಳ್ಳುವ ಕಣ್ಣೇ ಚೇಂಜ್ ಆಯಿತು, ನಾನು ನೋಡುವ ಕಣ್ಣೇ ಚೇಂಜ್ ಆಯಿತು ಅಂತ ನನಗೆ ಅನ್ನಿಸ್ತು. ಮನಸ್ಸಲ್ಲಿರುವ ಕೆಟ್ಟ ಅಂದರೆ ಕೆಟ್ಟ ಇದು ಹೇಳ್ತಾರೆ ಆಲೋಚನೆಗಳನ್ನೆಲ್ಲ ತೆಗೆದಾಕಿಬಿಡ್ತು ನನಗೆ ಅದು. ಅದಕ್ಕೆ ನಾನು 14 ವರ್ಷದಿಂದ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. ಲಾಕ್ಡೌನ್ ಟೈಮಲ್ಲೂ ನಾನು ಮಾಡ್ತಾಯಿದ್ದೆ. ಈ ಮಧ್ಯೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಅವ್ರದ್ದು ಸತ್ಸಂಗ ಅಂತ ಮಾಡ್ತಾರೆ, ಊರೂರಲ್ಲಿ ಮಾಡ್ತಾ ಇರ್ತಾರೆ ಅವರು. ಒಂದೊಂದು ಸತ್ಸಂಗ ಇತ್ತು, ಅದನ್ನು ಈ ವಿಡಿಯೋದ ಕೊನೆಗೆ ಹಾಕ್ತಾ ಇದ್ದೀನಿ. ಸತ್ಸಂಗ ಅಂದರೆ ಏನೂ ಅಲ್ಲ, ಭಜನೆ ಕಾರ್ಯಕ್ರಮ ಅವ್ರದ್ದು. ಗುರುಪಾದ ಪೂಜೆ ಭಜನೆ ಎಲ್ಲ ಮಾಡ್ತಾರೆ. ನಂಗೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದೆ. ನಂಗೆ ತುಂಬ ಇಷ್ಟ ಪ್ರೋಗ್ರಾಮ್ ಅದು. ಕೊನೆಗೆ ನಾನು ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ, ಅದನ್ನು ಈ ವಿಡಿಯೋದ ಕೊನೆಗೆ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಪದೇ ಪದೇ ಹೇಳಲಿಕ್ಕೆ ಬರೋದಿಲ್ಲ, ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಆನಂತರ ಕಮೆಂಟ್ಸ್ ಮಾಡಲಿಕ್ಕೆ ಗೊತ್ತಿರೋರು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಇನ್ನೊಂದು ಸಲ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮನೋರಮಾ ಅಂತೇಳಿ. ನಾನು ಉಡುಪಿಯವಳೆ. ನಾನು ಈ ಒಂದು ವಾರದ ಹಿಂದೆ ಒಂದು ವಿಡಿಯೋ ಕಳಿಸಿದ್ದೇನೆ. ಅದು ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ನನಗೆ ತಿಳಿಬೇಕು ಅಂತ ಹೇಳಬೇಕು ಅಂತೇಳಿ ನಾನು ಆತುರದಿಂದ ಇದ್ದೇನೆ. ಮತ್ತು ನಾನು ಒಂದು ವಿಷಯವನ್ನು ಹೇಳಲು ಮರೆತಿದ್ದೇನೆ. ಯಾಕಂದರೆ ನನಗೆ ಇವತ್ತಿನ ದಿನದವರೆಗೂ ಆ ದೇವರನ್ನು ನಂಬಿ ಒಳ್ಳೆಯದನ್ನೇ ಮಾಡಿದ್ದಾರೆ ದೇವರು. ಹಾಗೆ ನೀವು ಭಕ್ತಿಯಿಂದ ಆ ದೇವರನ್ನು ನಂಬಿ ಆ ದೇವರ ಸೇವೆ ಮಾಡಿ, ಅದರಿಂದಾಗಿ ನಿಮಗೂ ದೇವರು ಒಳ್ಳೆಯದು ಅನಂತೇಶ್ವರ ಗಣಪತಿ ಮುಖ್ಯಪ್ರಾಣನ ಕೃಪೆ ಮತ್ತು ಪರಶುರಾಮನದ್ದು ಅನುಗ್ರಹ ಆಶೀರ್ವಾದ ನಿಮಗೆ ಸದಾ ಇರಲಿ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ತೇನೆ. ಇಷ್ಟೇ ನಾನು ನಿಮಗೆ ಹೇಳುವಂಥ ಮಾತು. ನಮಸ್ಕಾರ. ಕೈ ಮುಗಿಲೆ. ನಮಸ್ಕಾರ. ನೋಡಿ, ನನ್ನ ದ್ವಾದಶಿಯ ಬೆಳಗಿನ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತಾ ಬಂತು. ಫಸ್ಟ್ ನೋಡಿ, ನಾನು ಆ ಕೆನೆಗಳಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಬೆಣ್ಣೆ ತೆಗಿತೀನಿ. ಆನಂತರ ನಾನಿವತ್ತು ನಾನು ಲಾಸ್ಟ್ ವೀಕಲ್ಲೇ ತೋರಿಸಿದ್ದೆ ನಿಮಗೆ ಆಪಮ್ ಮಾಡೋದು ಹೇಗೆ ಅಂತ. ಆ ಆಪಮನ್ನೇ ಮಾಡಿದ್ದೀನಿ. ನಮ್ಮಲ್ಲಿ ತೆಂಗಿನಕಾಯಿ ಇದೆ, ತುಂಬ ಇತ್ತು. ತೆಂಗಿನಕಾಯಿ ಅಲ್ಲ, ಬೊಂಡ ಅಂದರೆ ಎಳ್ನೀರು. ಆನಂತರ ನೋಡಿ, ಬೆಣ್ಣೆ ತೆಗೆದಾದ ನಂತರ ಹೆಸರು ಕಾಳು ನೆನಿಬೇಕು, ಬಟ್ ಮೊಳಕೆ ಕಟ್ಟಬಾರ್ದು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಟ್ಟೆ. ನೋಡಿ, ಆಪಮಿದ್ದು ಹಿಟ್ಟು ಎಷ್ಟು ಚೆನ್ನಾಗಿ ಅದು ಫರ್ಮೆಂಟ್ ಆಗಿದೆ ಅಂತ ನೀವು ಕಾಣ್ಬೋದು ಇಲ್ಲಿ. ನನಗೆ ಅಷ್ಟು ಬೇಡ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಆಮೇಲೆಗೆ ಮುಸ್ರೆ ಮುಟ್ಟಿದ್ದು ನಾವು ಫ್ರಿಜ್ಜಲ್ಲಿ ಇಡಲ್ಲ, ಆದ ಕಾರಣ. ನೋಡಿ, ಇದು ಹೆಸರು ಕಾಳಲ್ಲಿ ಇದು ನೊರೆ ಥರ ಬರುತ್ತೆ ನೋಡಿ, ಅದನ್ನ ತೆಗೆದು ಹಾಕಬೇಕು ನಾವು. ಅದರಲ್ಲಿ ವಿಷ ಇರುತ್ತೆ ಅಂತ ಹೇಳ್ತಾರೆ. ಇದೇ ಥರ ನಾನು ಹೆಸರು ಬೇಳೆ ಬೇಯಬೇಕಿದ್ರೂ ಹಾಗೆ ಮಾಡ್ತೀನಿ. ಇದು ಪೊನ್ನಂಗಣಿ ಸೊಪ್ಪು, ಹೆಸರು ಕಾಳು ಮತ್ತು ಪೊನ್ನಂಗಣಿ ಸೊಪ್ಪು ಸಾಂಬಾರು ಮಾಡಿದ್ದೀನಿ. ಅದು ಅರ್ಧ ಬೆಂದ ತಕ್ಷಣ ನಾವಿಲ್ಲಿ ಪೊನ್ನಂಗಣಿ ಸೊಪ್ಪನ್ನು ಹಾಕ್ಕೋಬೇಕು ಅದಕ್ಕೆ. ಆನಂತರ ನಾನು ಈ ಸರಿ ಬೇಸಿಗೆನಲ್ಲಿ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ಲೈಟ್ ಉಪ್ಪು ನೀರು ಮಾಡಿ ಹಾಕಿಟ್ಟಿದ್ದೆ, ಅದನ್ನು ತೋರಿಸ್ತೇನೆ ನಿಮಗೆ. ಅದರ ಚಟ್ನಿ ಮತ್ತು ಸಾಂಬಾರು ಮಾಡಿದೆ ನಾನು. ನೋಡಿ, ಆನಂತರ ಈ ಕಡೆ ಚಟ್ನಿಗೆ ರುಬ್ಕೊಂಡೆ ತೆಂಗಿನಕಾಯಿ. ಚಟ್ನಿಗಲ್ಲ, ಇದು ಸಾಂಬಾರಿಗೆ
ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಈ ಮಾವಿನಕಾಯಿ ಇದೆಯಲ್ಲ ಉಪ್ಪಲ್ಲಿ ಹಾಕಿಟ್ಟಿರುವಂಥದ್ದು, ಅದನ್ನ ಸ್ವಲ್ಪ ಹಾಕಿ ರುಬ್ಕೊಂಡು ಅದಕ್ಕೆ ಸಾಂಬಾರಿಗೆ ಹಾಕುವಂಥದ್ದು. ಮತ್ತು ಸ್ವಲ್ಪ ಬೆಲ್ಲ ಉಪ್ಪು ಹಾಕಿದರೆ ಸಾಂಬಾರು ರೆಡಿ. ಪೆಪ್ಪರ್ ನಾನು ಹಾಕ್ಕೊಂಡಿರಲಿಲ್ಲ, ನೀವು ಬೇಕಾದವರು ಹಾಕೋಬೋದು. ತುಂಬ ಎದೆ ಉರಿ ಬಂದಂಗೆ ಆಗೋದು, ಅದಕ್ಕೆ ನಾನು ಸ್ವಲ್ಪ ಪೆಪ್ಪರನ್ನು ಜಾಸ್ತಿ ಹಾಕೋದಿಲ್ಲ, ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಮೆತ್ತಗಾಗಿದೆ. ಇದು ಯಾವ ಮಾವಿನ ಕಾಯೋ ಗೊತ್ತಿರಲಿಲ್ಲ ನನಗೆ, ನಾನು ಒಟ್ಟು ಹಾಕಿಟ್ಟಿದ್ದೆ ನೋಡಿ. ಅದಕ್ಕೆ ಹಾಕಿ ಅಥವಾ ರುಬ್ಬಬೇಕಿದ್ರೂ ಹಾಕಬಹುದು ನೀವು. ಆದರೆ ಜೀರಿಗೆ ಮತ್ತು ತೆಂಗಿನಕಾಯಿನ ರುಬ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು. ನೀವು ಒಂದು ಸಲ ಮಾಡಿ ನೋಡಿ. ಯಾವತ್ತು ಮೆಣಸಿನಕಾಯಿ ಸರ್ವಶ್ರೇಷ್ಠ ಅಲ್ಲ ನೋಡಿ. ಆನಂತರ ಅದು ಬೆಂದ ನಂತರ ಅದಕ್ಕೆ ನೋಡಿ ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕ್ಕೊಂಡೆ. ಇನ್ನು ಸ್ವಲ್ಪ ಕುದಿ ಬಂದ ನಂತರ ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಈ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ತಾರೆ. ಪೆಪ್ಪರು ಹಾಗೆಯೇ ಹಾಕ್ತಾರೆ. ನಾನು ಪೆಪ್ಪರ್ ಮಾತ್ರ ಹಾಕಿಲ್ಲ, ಸ್ವಲ್ಪ ಎದೆ ಉರಿ ಬರುತ್ತೆ ನಮಗೆ ಅಂತಂದ್ಬಿಟ್ಟು. ಇದು ಕುದ್ರೆ ಸಾಂಬಾರು ರೆಡಿಯಾಗಿಬಿಡ್ತು. ನೀವು ಬೇಕಾದರೆ ತೆಂಗಿನಕಾಯಿ ಎಣ್ಣೆಯಲ್ಲಿ ಸಾಸಿವೆ ಒಗ್ಗರಣೆ ಕೊಡ್ಬೋದು. ನಾನು ಒಗ್ಗರಣೆಯನ್ನು ಕೊಡಲಿಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ಗಡಿಬಿಡಿ ಆಗುತ್ತೆ ದ್ವಾದಶಿ ಆವತ್ತು ನೋಡಿ. ಇದು ಆಗಿಬಿಡ್ತು ಸಾಂಬಾರು ಒಂದು ಕುದ್ರೆ. ಈಗ ನಾವು ಸ್ಟವ್ ಚೇಂಜ್ ಮಾಡಿ ಆಪಮ್ ಚಟ್ನಿ ಅಂದರೆ ಆಪಮ್ ಮಾಡುವಂತಹ ಕಬ್ಬಿಣದ ಕಲ್ಲು ಇಟ್ಕೋತಾ ಇದ್ದೀನಿ ನೋಡ್ಬೋದು. ಉಪ್ಪು ಮತ್ತು ಬೆಲ್ಲ ಹಾಕಬೇಕು ನೋಡಿ. ಚಟ್ನಿಗೆ ಇದು ಒಂದೇ ಲಗ ಜೀರಿಗೆ, ಆನಂತರ ಪೆಪ್ಪರು, ಸ್ವಲ್ಪ ಉಪ್ಪು ಆಮೇಲೆ ಇದು ಮಾವಿನಕಾಯಿ ಉಳಿದಿದ್ದಿತ್ತಲ್ಲ ಅದನ್ನೂ ಅದಕ್ಕೆ ಹಾಕ್ಕೊಂಡೆ. ಏನಿಲ್ಲ, ಜೀರಿಗೆ ಪೆಪ್ಪರ್ ಹಾಕ್ಕೊಂಡು ಎಲ್ಲ ಸಾಂಬಾರು ಅಡುಗೆ ಎಲ್ಲ ಮಾಡಿದರೆ ಸರಿ. ಪೆಪ್ಪರ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಸಾಸಿವೆಯಲ್ಲಿ ಒಗ್ಗರಣೆ ಕೊಡುವಂಥದ್ದು ಇಷ್ಟೇ ವ್ರತದ ಅಡುಗೆ ಅಂತಂದರೆ. ಕೆಲವೆಲ್ಲ ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತ ನಾವು ಗೊತ್ತು ಮಾಡಿಕೊಂಡ್ರೆ ಸರಿ ಅಷ್ಟೇ ನೋಡಿ. ಈಗ ಆಪಮ್ ಮಾಡ್ತಾಯಿದ್ದೀನಿ, ಕಾಣ್ಬೋದು. ನಾನು ಇದೇ ಒಂದು 3-4 ವೀಡಿಯೋದ ಹಿಂದೆನೇ ಹಾಕಿದ್ದೆ, ನೀವು ನೋಡ್ಬೋದು ಅದನ್ನ ಆಪಮ್ ಹೇಗೆ ಮಾಡೋದು ಅಂತೇಳಿ. ಬಡ್ಡು ತೆಂಗಿನಕಾಯಿ ಇರುತ್ತಲ್ವ ಅದರಿಂದ ನಾನು ಮಾಡಿದ್ದೀನಿ, ನೋಡ್ಬೋದು. ತುಂಬ ಕರೆಕ್ಟಾಗಿ ಬಂದಿದೆ. ಬಟ್ ಈ ಸಲ ತೆಂಗಿನಕಾಯಿ ಅಂದರೆ ಎಳ್ನೀರಿದ್ದು ನೀರು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೆ. ಎಷ್ಟು ಗುಳಿಗುಳಿಯಾಗಿ ಬಂದಿದೆ ಅಂತ ನೀವು ಕಾಣ್ಬೋದು. ಪದರವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆನಂತರ ಒಂದು ಮಾವಿನ ಹಣ್ಣು ತೆಗೆದು, ಈಗ ನಿಂಬೆ ಹಣ್ಣು ಯಾವುದು ಬರಲ್ಲ, ಆದ ಕಾರಣ ಮಾವಿನ ಹಣ್ಣಿನ ಜ್ಯೂಸ್ ಮಾಡಬೇಕಾಗತ್ತೆ. ಮಾವಿನ ಹಣ್ಣನ್ನು ಕಿವಿಚಿ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆ ಉಪ್ಪು, ನೀರು ಹಾಕಿದರೆ ಮಾವಿನಕಾಯಿ ಜ್ಯೂಸ್ ರೆಡಿ. ಇದು ಸ್ವಲ್ಪ ನೀರಾಗಿ ಇರುತ್ತೆ, ಯಾಕಂದರೆ ಉಪವಾಸ ಮಾಡಿರ್ತೀವಲ್ಲ, ನೀರು ಕುಡಿಯೋದೇ ಕೂಡ ಸ್ವಲ್ಪ ನೀರಾಗೇ ಬೇಕು ಅಂತ ಅನಿಸುತ್ತೆ ನಮಗೆ. ಅದಕ್ಕೆ ಉಪ್ಪು ಮತ್ತು ಚಿಟಿಕೆ ಪೆಪ್ಪರ್ ಪುಡಿ ಇದಕ್ಕೆಲ್ಲ ಸ್ವಲ್ಪ ಹಾಕಿದರೆ ಚೆಂದ ಫ್ಲೇವರ್ ಕೊಡುತ್ತೆ. ಒಂಥರ ಪಾನಕ ಥರ ನಿಮಗೆ ಫ್ಲೇವರ್ ಕೊಡುತ್ತೆ. ಒಂಥರ ಏನು ಗೊತ್ತಾ, ಈ ಮಾವಿನ ಹಣ್ಣು ಜ್ಯೂಸಿಗೆ ಅಥವಾ ಪೈನಾಪಲ್ ಜ್ಯೂಸಿಗೆಲ್ಲ ನಾವು ಸ್ವಲ್ಪ ಪೆಪ್ಪರ್ ಹಾಕಬೇಕು, ಏಲಕ್ಕಿ ಹಾಕಬಾರ್ದು ಇದಕ್ಕೆ. ಆನಂತರ ನೀರು ಬೆಲ್ಲ ಹಾಕಿದರೆ ನೀರು ಬೆಲ್ಲ ಆಮೇಲೆ ನೀರು ಹಾಕಿದರೆ ಜ್ಯೂಸ್ ರೆಡಿ ಆಯಿತು. ಆನಂತರ ನೋಡಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ನೀವು ಕಾಣ್ಬೋದು. ಆನಂತರ ಮಾವಿನ ಹಣ್ಣಿನ ರಸಾಯನ ಮಾಡಿಕೊಂಡೆ ನಾನು. ಈ ಮಧ್ಯೆ ಒಂದು ಅಂತ ಬೇರೆ ಬೇರೆ ಕೆಲಸ ಆಗಿಬಿಡತ್ತೆ ಅಡುಗೆ ಮನೆಯಲ್ಲಿ. ಇದು ಜಾಸ್ತಿ ಹುಳಿ ಇರಲಿಲ್ಲ, ಸ್ವಲ್ಪ ಹುಳಿ ಇದ್ದರೆ ಈ ಮಾವಿನ ಹಣ್ಣು ಜ್ಯೂಸು ತುಂಬ ಚೆನ್ನಾಗಾಗುತ್ತೆ ನೋಡಿ. ಆನಂತರ ಮಾವಿನ ಹಣ್ಣು ಓಪನ್ ಮಾಡಿಬಿಟ್ಟು ನೋಡಬೇಕಾಗತ್ತೆ. ರಸಾಯನಕ್ಕೆ ಇದು ಹುಳ ಗಿಳ ಎಲ್ಲ ಇರುತ್ತೆ, ಮಳೆಗಾಲ ಅದು ತಾನೆ, ಅದನ್ನು ನೋಡಿಕೊಂಡು ಪಲ್ಪು ತೆಕ್ಕೊಂಡು ರಸಾಯನ ಮಾಡಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಆಮೇಲೆ ತೆಂಗಿನಕಾಯಿ ಹಾಲು ಹಾಕಿ ನಾನು ರಸಾಯನ ಮಾಡಿದೆ. ಆಪಮ್ಗೆ ಒಳ್ಳೆ ಕಾಂಬಿನೇಷನು. ಈ ಇಡ್ಲಿ ಆದರೆ ಬೆಳಗ್ಗೆ ಒಂದು ಸಲ ಬೇಯಕ್ಕಿಟ್ರೆ ಆಗೋಗ್ಬಿಡುತ್ತೆ. ಬಟ್ ಆಪಮ್ಮು, ದೋಸೆ, ಪಡ್ಡು ಎಲ್ಲ ಆದರೆ ಅದರ ಹಿಂದೆಯೇ ಇರಬೇಕಾಗತ್ತೆ, ಕೆಲಸ ಜಾಸ್ತಿ ಅದರಲ್ಲಿ. ಆದ ಕಾರಣ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಈ ಕಡೆ ವಿಡಿಯೋ ರೆಕಾರ್ಡಿಂಗ್ ಬೇರೆ ಮಾಡಬೇಕಲ್ವ. ನೀವು ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ ಅಂತ ನಾನು ಶಾಖಾವೃತದ ಅಡುಗೆನ ಪದೇ ಹಾಕ್ತಾಯಿದ್ದೀನಿ. ಇನ್ನೂ ಒಂದು 2-3 ರೆಸಿಪಿ ನನ್ನ ತಲೆಯಲ್ಲಿದೆ, ಅದನ್ನೂ ಮಾಡ್ತೀನಿ ನಾನು.
2-3 ಅಲ್ಲ, ತುಂಬನೇ ಇದೆ. ನಾನು ಫಸ್ಟ್ ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ನೈವೇದ್ಯಕ್ಕೆ ಇಟ್ಬಿಟ್ಟೆ. ಯಾಕಂದರೆ ದೇವರಿಗೆ ನೈವೇದ್ಯ ಆದ ತೆಂಗಿನಕಾಯಿದ್ದು ಹಾಲು ತೆಗೆದು ಹಾಕ್ಕೊಂಡೆ ಆ್ಯಕ್ಚುಲಿ. ನೋಡಿ ಇದಾಗ್ಬಿಡ್ತು. ನೋಡಿ ಇಲ್ಲಿ ಈ ಕಡೆಯಿಂದ ಆಪಮ್ಮು ಕೂಡ ಆಗಿಬಿಡ್ತು. ಈಗ ಒಂದು ಸ್ವಲ್ಪ ಕುರುಕುರು ತಿಂಡಿ ಮಾಡೋಣ. ಅರಳಿದೆಯಲ್ಲ, ಭತ್ತದ ಅರಳಿಂದ ನಾವು ತಿಂಡಿ ಮಾಡಿ, ಅದರ ಸ್ವಲ್ಪ ಹೊಟ್ಟು ಎಲ್ಲ ಇತ್ತು, ಅದನ್ನ ತೆಗೆದು ಹಾಕಿ ಅದು ತುಂಬ ಚೆಂದ ಕುರುಕುರು ತಿಂಡಿ ಆಗುತ್ತೆ. ನೀವು ಕಾಣ್ಬೋದು ಅದರ ಸಿಪ್ಪೆ, ಅದು ಹೊಟ್ಟೆಲ್ಲ ಇತ್ತಲ್ಲ, ಅದನ್ನ ಸಪ್ರೇಟ್ ಮಾಡ್ಕೊಂಡು 5-6 ಇತ್ತವೇನೋ, ಜಾಸ್ತಿ ಇರಲಿಲ್ಲ. ಆನಂತರ ಅದಕ್ಕೆ ಒಂದು 4-5 ಚಮಚ ಬೈಂಡಿಂಗಿಗೆ ಬೇಕಾಗುವಷ್ಟು ಉದ್ದಿನ ಬೇಳೆ ಹುರಿದ ಹಿಟ್ಟು, ಹುರಿದು ಉದ್ದಿನ ಬೇಳೆ ಹಿಟ್ಟು ಮಾಡಿದ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಉಡುಪಿಯಲ್ಲಿ. ಅದನ್ನು 4-5 ಚಮಚ ಅದಕ್ಕೂ ಹಾಕೋಬೇಕು. ಆನಂತರ 4-5 ಚಮಚ ಚಿರೋಟಿ ರವೆ, ಮೀಡಿಯಮ್ ರವೆ, ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ನೋಡಿ ಇದು ಚಿರೋಟಿ ರವೆ, ನಾನು ಯಾವುದು ಉಂಟು ಅದನ್ನ ಹಾಕ್ಕೋತೀನಿ. ಸಪೋಸ್ ಚಿರೋಟಿ ರವೆ ಇಲ್ಲ ಅಂತಂದರೆ ಮಾಮೂಲು ರವೆನ ಒಂದು ರೌಂಡ್ ಮಿಕ್ಸಿಗೆ ಹಾಕಿದರೆ ಸರಿ. ಆನಂತರ ಸ್ವಲ್ಪ ಅದಕ್ಕೆ ಒಂದು 2-3 ಚಮಚಷ್ಟು ಹುಳಿ ಮಜ್ಜಿಗೆ ಹಾಕಿ, ಸ್ವಲ್ಪ ಜಾಸ್ತಿ ಬೇಡ, ಹುಳಿ ಆಗಿಬಿಡುತ್ತೆ, ಹಾಕಿ ಸ್ವಲ್ಪ ಕಲಸಿ, ಉಪ್ಪು ಒಂದು ಚಿಟಿಕೆ ಹಾಕ್ಕೊಳ್ಳಿ, ಮರಿಬೇಡಿ. ಬೇಕಾದರೆ ಜೀರಿಗೆ ಪುಡಿ ಕೂಡ ಹಾಕೋಬೋದು. ನಾನು ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ ಎರಡೂ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ. ಆನಂತರ ನೀರಲ್ಲಿ ಉಂಡೆ ಬರೋ ತನಕ ಎಷ್ಟು ಬೇಕಾ ಅಷ್ಟೇ ಉಂಡೆ ಮಾಡಿಬಿಟ್ಟು ಅದನ್ನ ಕರೆದು ತೆಗೀರಿ. ಉಂಡೆ ಮಾಡಿ ಕರೆದು ತೆಗೀರಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಉದ್ದಿನ ಹಿಟ್ಟು ಮತ್ತು ಅರಳು ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ, ಮಾಡಿ ನೋಡಿ. ಈಗ ಸಂಜೆಗೆ ಸ್ನ್ಯಾಕ್ಸ್ ಥರನೂ ಇದನ್ನ ಮಾಡ್ಕೋಬೋದು. ಎಲ್ಲ ಕರೆದು ತೆಗೆದು ನಾನು ಡೀಟೇಲಾಗಿ ತೋರಿಸಿಲ್ಲ. ಆನಂತರ ನೋಡಿ ಮಾವಿನ ಹಣ್ಣಿನ ಪಲ್ಪಿಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದೆ, ಕಾಣ್ಬೋದು. ಆಮೇಲೆ ಕೋಸಂಬರಿ, ಚಟ್ನಿ ಇದೆಲ್ಲ ತೋರಿಸ್ದೆ. ಕೋಸಂಬರಿ ಏನಿಲ್ಲ, ಸ್ವಲ್ಪ ತೆಂಗಿನಕಾಯಿ ಹಾಕಿ ಉಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟೆ ಅಷ್ಟೇ. ರಸಾಯನನೂ ರೆಡಿ ಆಯಿತು. ಈ ಕಡೆ ನೋಡಿ ಗಂಜಿ, ತುಪ್ಪ, ಅನ್ನ, ಚಟ್ನಿ, ಬೆಣ್ಣೆ, ಕೋಸಂಬರಿ, ಸಾಂಬಾರು, ರಸಾಯನ, ಜ್ಯೂಸ್, ಆಪಮ್ ಎಲ್ಲ ರೆಡಿ ಆಯಿತು. ಆಮೇಲೆ ಕುರುಕುರು, ಪಕೋಡ, ಅರಳಿದು ಪಕೋಡ ಎಲ್ಲ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ದ್ವಾದಶಿ ಊಟನ ಮಾಡೋಣ. ಈಗ ನೋಡಿ ಆರ್ಟ್ ಆಫ್ ಲಿವಿಂಗ್ ಇದು ಗುರುವಂದನ ಅಥವಾ ಸತ್ಸಂಗ ಪ್ರೋಗ್ರಾಮ್ ನೋಡ್ಕೊಂಬನ್ನಿ. ಅದೇ ರೀತಿ ನಡೀತಕ್ಕಂಥ ಹ್ಯಾಪಿನೆಸ್ ಪ್ರೋಗ್ರಾಮ್, ಸಂತಸದ ಕಾರ್ಯಗಳ ಈ ಶಿಬಿರದಲ್ಲಿ ಯಾರೆಲ್ಲ ಭಾಗವಹಿಸಿಲ್ಲ ಆದಷ್ಟು ಬೇಗ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮಗೆ ಬೇಕಾದರೆ ರಂಜನೇಕನ ಹತ್ರ ಕಾಂಟ್ಯಾಕ್ಟ್ ತಗೊಂಡು ನೀವು ಸಂಪರ್ಕಿಸಬೇಕು. ಯಾರು ಟೀಚರ್ ಎಲ್ಲ ಬೇಕು, ಎಲ್ಲ ಕಡೆ